ನಮಸ್ಕಾರ. ಏಪ್ರಿಲ್ 13ರ ಪ್ರಮುಖ ವಿದ್ಯಮಾನಗಳ ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಮ್ಮ ಗಮನ ಸೆಳೆದ ಕೆಲವು ಬಹುಮುಖ್ಯ ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ವರದಿಗಳ ಮೇಲೆ ಒಂದು ನೋಟ ಹರಿಸೋಣ. ಮೊದಲಿಗೆ ರಾಷ್ಟ್ರೀಯ ವರದಿಯಿಂದ ಶುರು ಮಾಡೋಣ. ಇಲ್ಲೊಂದ್ ಕಡೆ ಪಶ್ಚಿಮ ಬಂಗಾಳದ ಚುನಾವಣಾ ರಾಜಕೀಯದಲ್ಲಿ ಒಂದು ದೊಡ್ಡ ಬೆಳವಣಿಗೆಯಾಗಿದೆ. ಇನ್ನೊಂದ್ ಕಡೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಈ ಎರಡೂ ವಿಷಯಗಳ ಬಗ್ಗೆ ನೋಡೋಣ ಬನ್ನಿ. ಹೌದು, ಪಶ್ಚಿಮ ಬಂಗಾಳದಿಂದ ಒಂದು ಆತಂಕಕಾರಿ ಸುದ್ದಿ ಇದೆ. ಏನಪ್ಪಾ ಅಂದ್ರೆ, ಅಲ್ಲಿನ ಮತದಾರರ ಪಟ್ಟಿಯಿಂದ ಬರೋಬ್ಬರಿ 1.3 ಕೋಟಿ ಜನರ ಹೆಸರನ್ನೇ ಕೈಬಿಡಲಾಗಿದೆ. ಇದು ಖಂಡಿತವಾಗಿಯೂ ಮುಂಬರುವ ಚುನಾವಣೆಗಳಲ್ಲಿ ಒಂದು ದೊಡ್ಡ ರಾಜಕೀಯ ಕೋಲಾಹಲಕ್ಕೆ ಕಾರಣ ಆಗ್ಬೋದು. ಈ ಸಂಖ್ಯೆಗಳನ್ನ ನೋಡಿದ್ರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 7.66 ಕೋಟಿ ಮತದಾರರಿದ್ದಾರೆ. ಅದರಲ್ಲಿ 1.3 ಕೋಟಿ ಹೆಸರುಗಳು, ಅಂದ್ರೆ ಅಷ್ಟು ಜನ ಈಗ ಪಟ್ಟಿಯಲ್ಲೇ ಇಲ್ಲ. ಅಂದ್ರೆ ರಾಜ್ಯದ ಬಹುದೊಡ್ಡ ಸಂಖ್ಯೆಯ ಜನ ತಮ್ಮ ಮತದಾನದ ಹಕ್ಕನ್ನೇ ಕಳ್ಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ವಿಷಯವನ್ನ ಇನ್ನಷ್ಟು ಸಂಕೀರ್ಣ ಮಾಡೋದೇನೆಂದ್ರೆ, 2019ರ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ 80.83% ಅಂದ್ರೆ ದಾಖಲೆಯ ಮತದಾನ ಆಗಿತ್ತು. ಅಷ್ಟು ಸಕ್ರಿಯವಾಗಿ ವೋಟ್ ಮಾಡೋ ರಾಜ್ಯದಲ್ಲಿ ಒಂದೇ ಸಾರಿ 1.3 ಕೋಟಿ ಹೆಸರುಗಳನ್ನು ಕೈಬಿಟ್ಟಿದ್ದಾರೆ ಅಂದ್ರೆ ಇದು ಸಹಜವಾಗಿ ಹಲವಾರು ಪ್ರಶ್ನೆಗಳನ್ನು ಎತ್ತುತ್ತೆ ಅಲ್ವಾ? ಈ ಸಂದರ್ಭದಲ್ಲಿ ನಾವೊಂದು ಪ್ರಮುಖ ವಿಚಾರವನ್ನ ನೆನಪಿಸ್ಕೊಡ್ಬೇಕು. ಅದು ನಮ್ಮ ಸಂವಿಧಾನದ 326ನೇ ವಿಧಿ. ಇದರ ಪ್ರಕಾರ 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಮತದಾನದ ಹಕ್ಕು ಇದೆ. ಇದು ನಮ್ಮ ಮೂಲಭೂತ ಹಕ್ಕು. ಹಾಗಾಗಿ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ತೆಗೆಯೋ ಪ್ರಕ್ರಿಯೆ ಇದೆಯಲ್ಲ, ಅದು ಅತ್ಯಂತ ಪಾರದರ್ಶಕವಾಗಿ ನಡೀಲೇಬೇಕು. ಸರಿ, ಈಗ ರಾಷ್ಟ್ರೀಯ ವರದಿಯ ಮುಂದಿನ ಭಾಗಕ್ಕೆ ಹೋಗೋಣ. ಇದು ಸಂಗೀತ ಲೋಕಕ್ಕೆ ಸಂಬಂಧಪಟ್ಟ ಒಂದು ದುಃಖದ ಸುದ್ದಿ. ಭಾರತದ ಗಾನಕೋಗಿಲೆ, ನಮ್ಮೆಲ್ಲರ ಪ್ರೀತಿಯ ಗಾಯಕಿ, ದಂತಕಥೆ ಆಶಾ ಭೋಸ್ಲೆ ನಮ್ಮನ್ನಗಲಿದ್ದಾರೆ. ಅವರ ಗಾನಪಯಣ ಅಂತ್ಯವಾಗಿದೆ. 1933ರಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಜನಿಸಿದ ಆಶಾ ಭೋಸ್ಲೆ ಅವರು ಬರೋಬ್ಬರಿ 8 ದಶಕಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದರು. ಅವರ ಸಾಧನೆ ಸಾಮಾನ್ಯವಾದದ್ದಲ್ಲ. 12,000ಕ್ಕೂ ಹೆಚ್ಚು ಹಾಡುಗಳು. ಅಷ್ಟೇ ಅಲ್ಲ, 2011ರಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ರೆಕಾರ್ಡ್ ಮಾಡಿದ ಗಾಯಕಿ ಅಂತ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಮಾಡಿದರು. ನಿಜಕ್ಕೂ ಇದೊಂದು ಯುಗದ ಅಂತ್ಯ ಅಂತಾನೆ ಹೇಳ್ಬೋದು. ಅವರ ಈ ಅಸಾಧಾರಣ ಪ್ರತಿಭೆಗೆ ಸಂದ ಗೌರವಗಳು ಕೂಡ ಅಷ್ಟೇ ದೊಡ್ಡದ್ದು. ಪದ್ಮವಿಭೂಷಣ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅಷ್ಟೇ ಅಲ್ಲ 7 ಬಾರಿ ಫಿಲ್ಮ್ಫೇರ್ ಮತ್ತು 2 ಬಾರಿ ರಾಷ್ಟ್ರೀಯ ಪ್ರಶಸ್ತಿ. ಹೀಗೆ ಅವರ ಸಾಧನೆ, ಪ್ರಶಸ್ತಿಗಳ ಪಟ್ಟಿ ದೊಡ್ಡದಿದೆ. ಭಾರತೀಯ ಸಂಗೀತಕ್ಕೆ ಅವರ ಕೊಡುಗೆ ನಿಜಕ್ಕೂ ಚಿರಸ್ಮರಣೀಯ. ಸರಿ, ರಾಷ್ಟ್ರೀಯ ವರದಿಗಳ ನಂತರ ಈಗ ಅಂತಾರಾಷ್ಟ್ರೀಯ ವರದಿಗಳ ಕಡೆಗೆ ಹೋಗೋಣ. ಇಲ್ಲಿ ಜಗತ್ತಿನಾದ್ಯಂತ ನಡೀತಿರುವ ಕೆಲವು ರಾಜತಾಂತ್ರಿಕ ಬಿಕ್ಕಟ್ಟುಗಳು ಮತ್ತು ಗಡಿ ವಿವಾದಗಳ ಬಗ್ಗೆ ನೋಡೋಣ. ಮೊದಲನೇ ಸುದ್ದಿ ಅಮೆರಿಕ ಮತ್ತು ಇರಾನ್ಗೆ ಸಂಬಂಧಿಸಿದ್ದು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಇವೆರಡೂ ದೇಶಗಳ ನಡುವೆ ಒಂದು ಮಹತ್ವದ ಶಾಂತಿ ಮಾತುಕತೆ ನಡೀತಿತ್ತು. ಆದರೆ ಅದು ಯಾವುದೇ ಒಪ್ಪಂದಕ್ಕೆ ಬಾರದೆ ವಿಫಲವಾಗಿದೆ. ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪಿಸೋ ಪ್ರಯತ್ನ ಸದ್ಯಕ್ಕೆ ಮುರಿದ್ಬಿದ್ದ ಹಾಗೆ ಆಗಿದೆ. ಹಾಗಿದ್ರೆ ಈ ಮಾತುಕತೆ ಯಾಕೆ ವಿಫಲವಾಯಿತು? ಅದಕ್ಕೆ ಕಾರಣ ಎರಡೂ ದೇಶಗಳ ಬಿಗಿ ನಿಲುವುಗಳು. ಒಂದು ಕಡೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಅಮೆರಿಕ ಪಟ್ಟು ಹಿಡಿದರೆ, ಇನ್ನೊಂದು ಕಡೆ ನಮ್ಮ ಮೇಲಿರೋ ಎಲ್ಲಾ ನಿರ್ಬಂಧಗಳನ್ನು ತೆಗೆದುಹಾಕಿ ಅಂತ ಇರಾನ್ ಹಠ ಹಿಡಿದಿದೆ. ಸರಿ, ಈ ಮಾತುಕತೆ ಮುರಿದು ಬಿದ್ದಿದ್ದಾಯ್ತು. ಹಾಗಾದ್ರೆ ಇದರ ನೇರ ಪರಿಣಾಮ ಏನಾಗಬಹುದು? ನೋಡಿ, ಮಾತುಕತೆ ವಿಫಲವಾದ ತಕ್ಷಣವೇ ಅಮೆರಿಕ ಹೊರ್ಮುಜ್ ಜಲಸಂಧಿಯಲ್ಲಿ ನೌಕಾ ದಿಗ್ಬಂಧನವನ್ನ ಹೇರಿದೆ. ಇದು ಜಾಗತಿಕ ತೈಲ ಪೂರೈಕೆ ಮೇಲೆ ತುಂಬಾನೇ ದೊಡ್ಡ ಪರಿಣಾಮ ಬೀರ್ಬೋದು. ಇದರಿಂದ ಕಚ್ಚಾ ತೈಲದ ಬೆಲೆ 1 ಬ್ಯಾರೆಲ್ಗೆ $140ವರೆಗೂ ಹೋಗ್ಬೋದು ಅನ್ನೋ ಆತಂಕ ಶುರುವಾಗಿದೆ. ಈಗ ಇನ್ನೊಂದು ಅಂತಾರಾಷ್ಟ್ರೀಯ ಬೆಳವಣಿಗೆಯತ್ತ ಗಮನಹರಿಸೋಣ. ಚೀನಾ ಸರ್ಕಾರ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಅಫ್ಘಾನಿಸ್ತಾನದ ಗಡಿಗೆ ಹತ್ತಿರದಲ್ಲಿ ಸಿನಿಂಗ್ ಅಂತ ಒಂದು ಹೊಸ ಆಡಳಿತಾತ್ಮಕ ಕೌಂಟಿಯನ್ನ ಸ್ಥಾಪಿಸಿದೆ. ಇಷ್ಟು ಆಯಕಟ್ಟಿನ ಜಾಗದಲ್ಲಿ ಚೀನಾ ಈ ರೀತಿ ಮಾಡಿರೋದು ಮುಂದೊಂದು ದಿನ ಹೊಸ ಗಡಿ ವಿವಾದಕ್ಕೆ ನಾಂದಿ ಹಾಡಬಹುದು. ಹಾಗಿದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಕೆಲವು ಮುಖ್ಯವಾದ ಸುದ್ದಿಗಳನ್ನು ನೋಡೋಣ. ಇದರಲ್ಲಿ ಮೂಲಸೌಕರ್ಯ, ವೈಜ್ಞಾನಿಕ ಸಂಶೋಧನೆ ಹಾಗೆ ಸಾರ್ವಜನಿಕ ಸೇವೆಗೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳಿವೆ.
ಮೊದಲನೇದಾಗಿ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಜನರಿಗೆ ಒಂದು ಖುಷಿ ಸುದ್ದಿ. ಅಲ್ಲಿ ಭದ್ರಾ ಹಿನ್ನೀರಿನಲ್ಲಿ ಸುಮಾರು 38.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೊಸ ಸೇತುವೆಯನ್ನು ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಗಿದೆ. ಇದು ಆ ಭಾಗದ ಜನರ ದಶಕಗಳ ಕನಸಾಗಿತ್ತು. ಈ ಸೇತುವೆಯ ನಿಜವಾದ ಉಪಯೋಗ ಏನು ಗೊತ್ತಾ? ಮೊದಲೆಲ್ಲ ಜನ 20 ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ಬೇಕಿತ್ತು. ಆದರೆ ಈಗ ಈ ಹೊಸ ಸೇತುವೆಯಿಂದ ಆ ದಾರಿ ಕೇವಲ 5 ಕಿಲೋಮೀಟರ್ ಆಗಿದೆ. ಇದರಿಂದ ಅಲ್ಲಿನ ಜನರ ಸಮಯ, ಹಣ ಎಲ್ಲವೂ ಉಳಿತಾಯ ಆಗುತ್ತೆ. ಇದೊಂದು ನಿಜಕ್ಕೂ ಮಹತ್ವದ ಹೆಜ್ಜೆ. ಈಗ ವಿಜ್ಞಾನ ಕ್ಷೇತ್ರದ ಕಡೆ ಬರೋಣ. ನಮ್ಮ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಅಂದರೆ IISc ಒಂದು ಅದ್ಭುತವಾದ ಸಾಧನವನ್ನ ಅಭಿವೃದ್ಧಿ ಮಾಡ್ತಿದೆ. ಪಾರ್ಶ್ವವಾಯು ಪೀಡಿತರಿಗೆ ಸಹಾಯ ಮಾಡೋಕೆ ಬ್ರೈನ್ ಕೋ-ಪ್ರೊಸೆಸರ್ ಅನ್ನೋ ಒಂದು ಚಿಪ್ ಮಾದರಿಯ ಸಾಧನ ಇದು ವೈದ್ಯಕೀಯ ಲೋಕದಲ್ಲೇ ಒಂದು ಕ್ರಾಂತಿಕಾರಿ ಹೆಜ್ಜೆ ಆಗ್ಬೋದು. ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಮೂನ್ ಶಾಟ್ ಅಂತ ಹೆಸರಿಟ್ಟಿದ್ದಾರೆ. ಇದು 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತದಲ್ಲಿ ದೇಹದ ಹೊರಗಿನಿಂದಲೇ ಕಂಟ್ರೋಲ್ ಮಾಡಬಹುದಾದ ಒಂದು ಸೆನ್ಸರ್ ಸಾಧನವನ್ನು ತಯಾರಿಸ್ತಾರೆ. ಆಮೇಲೆ 2ನೇ ಹಂತದಲ್ಲಿ ದೇಹದ ಒಳಗೆ ಅಳವಡಿಸಬಹುದಾದ ಚಿಪ್ಪನ್ನೇ ಸಿದ್ಧಪಡಿಸ್ತಾರೆ. ಕೊನೆಯದಾಗಿ ನಮ್ಮೆಲ್ಲರ ಹೆಮ್ಮೆಯ KSRTCಗೆ ಒಂದು ದೊಡ್ಡ ಗೌರವ ಸಿಕ್ಕಿದೆ. ನಮ್ಮ ರಾಜ್ಯದ ಈ ಸಂಸ್ಥೆ ರಾಷ್ಟ್ರಮಟ್ಟದಲ್ಲಿ ಒಂದಲ್ಲ, ಎರಡಲ್ಲ, ಬರೋಬ್ಬರಿ 3 ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ತನ್ನದಾಗಿಸ್ಕೊಂಡಿದೆ. ಯಾವುದಕ್ಕೆಲ್ಲ ಅಂದ್ರೆ ತಂತ್ರಜ್ಞಾನ ಬಳಕೆ, ನೌಕರರ ಕಲ್ಯಾಣ ಮತ್ತು ಬ್ರ್ಯಾಂಡಿಂಗ್, ಈ 3 ಕ್ಷೇತ್ರಗಳಲ್ಲಿ ಈ ಗೌರವ ಸಿಕ್ಕಿದೆ. ಹಾಗಿದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲ ವಿಷಯಗಳು, ಅದು ತಂತ್ರಜ್ಞಾನ ಇರ್ಬೋದು, ರಾಜತಾಂತ್ರಿಕತೆ ಇರ್ಬೋದು, ಅಥವಾ ಮೂಲಸೌಕರ್ಯ ಇರ್ಬೋದು, ಇವೆಲ್ಲ ನಮ್ಮ ಮುಂದಿನ ದಿನಗಳನ್ನು, ನಮ್ಮ ಭವಿಷ್ಯವನ್ನು ಹೇಗೆ ರೂಪಿಸಲಿವೆ? ಈ ಒಂದು ಪ್ರಶ್ನೆಯ ಜೊತೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.